ಎಲ್ಲ ಮುಧೋಳ ತಾಲೂಕಿನ ಪಾಲಕರಲ್ಲಿ ಒಂದು ನಮ್ಮ ಮುಧೋಳ ಪೊಲೀಸ್ ಠಾಣಾ ವತಿಯಿಂದ ಒಂದು ಮನವಿ ಏನಪ್ಪ ಅಂದ್ರೆ, ಈಗ ಬೇಸಿಗೆ ರಜಾ ಬಂತು. ಎಲ್ಲ ತಮ್ಮ ಮಕ್ಕಳು ಪ್ರೈಮರಿ, ಹೈಸ್ಕೂಲು, ಕಾಲೇಜ್ನಾಗ ಓದ್ತಾ ಇರೋ ಮಕ್ಕಳು ತಮ್ಮ ಪರೀಕ್ಷಾ ದಿನಗಳನ್ನ ಮುಗಿಸಿ ತಮ್ಮ ತಮ್ಮ ಊರುಗಳಲ್ಲಿ ಬಂದು ತಮ್ಮ ಮನೆಗಳಲ್ಲಿ ಇರ್ತಾರೆ. ಭಾಳಷ್ಟು ಮಕ್ಕಳಿಗೆ ನೀವು ವೆಹಿಕಲ್ ಕೊಡ್ತೀರಿ, ಮೋಟರ್ ಸೈಕಲ್ಗಳು ಅವ್ರಿಗೆ ಅಡ್ಡಾಡಕ್ಕೆ ಕೊಡ್ತೀರಿ. ಮೋಟರ್ ಸೈಕಲ್ ಮೇಲೆ ಹೋಗೋ ನಿಮ್ಮ ಮಕ್ಕಳಿಗೆ ಹೆಲ್ಮೆಟ್ ಐತೆ ಅಂತ ನೀವು ವಿಚಾರ ಮಾಡೋಂಗಿಲ್ಲ. ಅಟ್ಲೀಸ್ಟು ಆ ಹುಡುಗರದು ಮಕ್ಕಳದು ಡ್ರೈವಿಂಗ್ ಲೈಸೆನ್ಸ್ ಐತಿ ಅಂತ ವಿಚಾರ ಮಾಡೋಂಗಿಲ್ಲ. ಒಂದು ಗಾಡಿಗೆ ಇನ್ಶೂರೆನ್ಸ್ ಐತಿ ಅಂತ ವಿಚಾರ ಮಾಡೋಂಗಿಲ್ಲ. ಇಂಥ ಸಂದರ್ಭದಾಗ ಗಾಡಿ ಕೊಟ್ಟು ಕಳಿಸ್ತೀರಿ. ಎಸ್ಪೆಷಲಿ ಈ ಕಡೆ ಮಾಲಿಂಗ್ಪುರದಿಂದ ಮುಧೋಳದಿಂದ ಜಮಖಂಡಿ ರೋಡು, ಮುಧೋಳದಿಂದ ಲೋಕಾಪುರ ರೋಡ್ಗಳು ಆಲ್ವೇಸ್ ಯಾವಾಗಲೂ ಹೆವಿ ಟ್ರಾಫಿಕ್ ರೋಡ್ಗಳಿವು. ಫ್ಯಾಕ್ಟ್ರಿ ಸೀಸನ್ಯಾಗೂ ಬಂತು, ಮಾಮೂಲಿ ಟೈಮ್ನಾಗೂ ಬಂತು. ಇಲ್ಲಿ ಅಡ್ಡಾಡುವಂಥ ನಿಮ್ಮ ಹುಡುಗರು, ನಿಮ್ಮ ಮಕ್ಕಳು ಒಬ್ಬರಲ್ಲ, ಇಬ್ಬರು, 3 4 ಜನ ಬೈಕ್ ಮೇಲೆ ಕುಂತು ರಾಜಾರೋಷವಾಗಿ, ಯಾರು ಹೆದರಿಕೆನೂ ಇರಲಾರ್ದ, ಕಾನೂನಿನ ಬಗ್ಗೆ ಭಯನೂ ಇರಲಾರ್ದ ಹೊತ್ತು ತರಗತಿ ಗಾಡಿ ಓಡಿಸುವಾಗ ಸಡನ್ ಯಾವುದೋ ಒಂದು ಹೆವಿ ಲಾರಿ ಬಂದು ಅಥವಾ ಹೆವಿ ವೆಹಿಕಲ್ ಬಂದು ಡ್ಯಾಶ್ ಮಾಡಿದ್ರೆ ನಿಮ್ಮ ಮಕ್ಕಳು ರೋಡ್ನ್ಯಾಗ ಸ್ಪಾಟ್ ಡೆತ್ ಆಗಿಬಿಡ್ತಾರೆ. ಅವ್ರ ಹೆಣನೂ ಕೂಡ ಕೈಲಿ ಬಡಿಲಕ್ಕೆ ಬರಲಾರ್ದಷ್ಟು ಹೆಣ ಅಷ್ಟೆಲ್ಲ ಛಿದ್ರಾಗಿ ಹೋಗಿರ್ತೈತೆ. ಅದಕ್ಕಾಗೆಲ್ಲ ಅಲ್ಲಿ ರೋಡ್ ಮೇಲೆ ನಿಂತು ನೀವು ಬಾಯಿ ಬಡ್ಕೊಂಡು ನೀವು ಏನು ಕಷ್ಟಪಟ್ಟು ಏನು ಕಣ್ಣೀರು ಹಾಕಿದರೂ ಕೂಡ ಮಕ್ಕಳ ಜೀವ ಒಳ್ಳೆ ಬರೋಂಗಿಲ್ಲ. ಮಕ್ಕಳಿಗೆ ಸ್ಟ್ರಿಕ್ಟಿ ಹೇಳ್ರಿ, ಮನೆಯಿಂದ ಹೊರಗೆ ಬಿಡಬೇಕಾದ್ರೆ ಇನ್ನು ಕಂಪಲ್ಸರಿ ಹೆಲ್ಮೆಟ್ ಹಾಕೋರಪ್ಪ ಅಂತ ಹೇಳಬೇಕು. ಗಾಡಿಗೆ ಇನ್ಶೂರೆನ್ಸ್ ಐತಿಲ್ಲೋ ಟೆಸ್ಟ್ ಮಾಡಬೇಕು. ಆಮೇಲೆ ತ್ರಿಬಲ್ ರೈಡ್ ಹೋಗಬೇಡ, ಜಾಸ್ತಿ ಇಬ್ಬರಿಗಿಂತ ಜಾಸ್ತಿ ಕೂಡಬಾರ್ದು ಅಂತ ಹೇಳಬೇಕು. ಇವೆಲ್ಲ ಸ್ಟ್ರಿಕ್ಟ್ಲಿ ವಾರ್ನ್ ಮಾಡಿ ಕಳಿಸಿದ್ರೆ ಅಟ್ಲೀಸ್ಟ್ ನಾವೆಷ್ಟೇ ಸರಿ ಇದೀವಿ ಅಂದರೆ ಎದುರಿಗೆ ಬರುವಂಥ ವೆಹಿಕಲ್ಗಳು ಸರಿ ಇರೋಂಗಿಲ್ಲ. ಆ ವೆಹಿಕಲ್ದೊಳಗೆ ಇರ್ತಕ್ಕಂಥ ಡ್ರೈವರ್ ಯಾವ ಮನಸ್ಥಿತಿ ಒಳಗಿರ್ತಾನೆ, ಅವನು ಮನಸ್ಸಿನಾಗ ಏನು ವಿಚಾರ ಆಲೋಚನೆ ಮಾಡ್ತಿರ್ತಾನೆ, ಅವ ಯಾವ ಟೆನ್ಷನ್ನಾಗಿರ್ತಾನೆ, ಅವನ ಇಮ್ಯಾಜಿನೇಷನ್ ಅಥವಾ ಕಲ್ಪನೆ ಯಾವ ಲೋಕದಾಗ ಇರ್ತೈತಿ ಹೇಳೋಕ್ಕಾಗೋದಿಲ್ಲ. ನೀವು ಕೂಡ ಹಿಂದೆ ಬರೋ ವೆಹಿಕಲ್ಗಳು, ಎದುರಿಗೆ ಬರೋ ವೆಹಿಕಲ್ಗಳು, ನೀವು ಟರ್ನ್ ತೊಗೊಳ್ಳುವಾಗ ಸಿಗ್ನಲ್ ಕೊಟ್ಟು ರೈಟ್ ಟರ್ನ್ ತೊಗೊಳ್ರಿ, ಲೆಫ್ಟ್ ಟರ್ನ್ ತೊಗೊಳ್ರಿ. ಸಡನ್ ಟರ್ನ್ ತೊಗೊಳ್ಳುವಾಗ ದಬಾಯಿಸಿ ರೋಡನ್ನು ಅಂದೈತಿ, ಆಸ್ತಿ ನನ್ನ ಆಸ್ತಿ ಅನ್ನುವಂಗೆ ದಬಾಯಿಸಿ ಹಿಂದಿನವ್ರನ್ನ ಕನ್ಸಿಡರ್ ಮಾಡಲಾರ್ದೆ, ಎದುರಿಗಿದ್ದವ್ರನ್ನ ಕನ್ಸಿಡರ್ ಮಾಡಲಾರ್ದೆ ಸೈಡಿಗೆ ಒಮ್ಮೆಗಲೇ ಟರ್ನ್ ತೊಗೊಂಡ್ರಿ ಅಂದ್ರೆ ಎದುರಿಗೆ ಬರ್ತಕ್ಕಂಥದ್ದು ಅಥವಾ ಹಿಂದೆ ಬರ್ತಕ್ಕಂಥ ವೆಹಿಕಲ್ ಹೆವಿಯಾಗಿ ಅಪ್ಪಳಿಸಿ ಹೋದ್ರೆ ಅಪ್ಪಚ್ಚಿಯಾಗಿ ರೋಡ್ ಮೇಲೆ ನಿಮ್ಮ ಡೆಡ್ ಬಾಡಿನೂ ಕೂಡ ಕೈಯಿಂದ ಬಡಿಲಕ್ಕೆ ಬರಲಾರ್ದಂಗೆ ಅಷ್ಟು ಛಿದ್ರಾಗಿ ಹೋಗಿಬಿಡ್ತೈತೆ. ದಯವಿಟ್ಟು ಅಷ್ಟು ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಯಾವುದೋ ಜನ್ಮದ ಪುಣ್ಯ ನಾವು ಮನುಷ್ಯರಾಗಿ ಹುಟ್ಟು ಬಂದಿದ್ದೀವಿ. ಮನುಷ್ಯರಂಗೆ ವರ್ತನೆ ಮಾಡಿದರೆ ಅದಕ್ಕೊಂದು ಬೆಲೆ ಇರ್ತೈತಿ, ಅದಕ್ಕೊಂದು ವ್ಯಾಲ್ಯೂ ಇರ್ತೈತಿ. ರೋಡು ಎಲ್ಲರಿಗೂ ಸಂಬಂಧಪಟ್ಟದ್ದು. ರೋಡ ನಮ್ಮ ಅಪ್ಪನ ಆಸ್ತಿ ಅಲ್ಲ, ಇದು ನಿಮ್ಮ ತಲೆಯಾಗಿರಲಿ. ರೋಡ್ ಎಲ್ಲರ ಆಸ್ತಿ. ಎಸ್ಪೆಷಲಿ ಮುಧೋಳದಾಗ ಬಸ್ ಸ್ಟ್ಯಾಂಡ್ ಏರಿಯಾ ಇರ್ಬೋದು, ಆಮೇಲೆ ಮುಂದೆ ಕಾಯಿಪಲ್ಯ ಬಜಾರ್ ಹತ್ರ ಇರ್ಬೋದು, ಕಾಯಿಪಲ್ಯ ಮಾರ್ಕೆಟ್ ಇರ್ಬೋದು, ಗಾಂಧಿ ಸರ್ಕಲ್ ಏರಿಯಾ ಇರ್ಬೋದು. ಅವೇನು ಬಿಸ್ನೆಸ್ ಫರ್ಮ್ ಏನದಾವ, ಬಿಸ್ನೆಸ್ ಅಂಗಡಿ ಮುಗ್ಗಟ್ಟುಗಳು ಏನದಾವ, ಒಂದೊಂದು ಮನೆಗೆ 4 ಮೋಟ್ರ್ ಸೈಕಲ್ದವ, ಎಲ್ಲರಿಗೂ ಒಂದೊಂದು ಮೋಟ್ರ್ ಸೈಕಲ್ ಇರ್ತಾವೆ. ನೀವು ಮಾರ್ಕೆಟಿಗೆ ಬರ್ತೀರಿ ಏನೋ ಪರ್ಚೇಸ್ ಮಾಡ್ಲಿಕ್ಕೆ, ಎಲ್ಲಿ ಬೇಕಂದ್ರಲ್ಲಿ ಪಾರ್ಕಿಂಗ್ ಮಾಡಿ ಹೋಗೋರು ಬರೋರಿಗೆ ತೊಂದರೆ ಆಗುವಂಗೆ ನೀವು ವೆಹಿಕಲ್ ಪಾರ್ಕ್ ಮಾಡ್ತೀರಿ. ಬೇರೆಯವರು ನಿಮ್ಮಂಗೆ ಮಾರ್ಕೆಟಿಗೆ ಬಂದಿರ್ತಾರೆ, ಅವರು ಕೂಡ ಇಲ್ಲಿ ಪಾಸ್ ಆಗಬೇಕಾಗಿರ್ತೈತೆ. ಹುಚ್ಚು ತರಗತಿ ಅಡ್ಡಾದಿಡ್ಡಿ ನೀವು ವೆಹಿಕಲ್ ಪಾರ್ಕ್ ಮಾಡಿದರೆ ಜನರಿಗೆ ತೊಂದರೆ ಆಕೈತಿ. ನೀವು ಒಬ್ಬರು ಇಂಪ್ರೂವ್ಮೆಂಟ್ ಆದ್ರೆ, ನೀವೊಬ್ಬರು ಸುಧಾರಣೆಯಾಗಿ ನಾನು ಸರಿಯಾಗಿ ಸೈಡಿಗೆ ಪಾರ್ಕ್ ಮಾಡಬೇಕು, ಪೊಲೀಸ್ ಸ್ಟೇಷನ್ನವ್ರು ಬೋರ್ಡ್ ಹಾಕ್ಯಾರ, ಸೋಮವಾರ ಈ ಕಡೆ, ಮಂಗಳವಾರ ಈ ಕಡೆ, ಬುಧವಾರ ಈ ಕಡೆ, ಗುರುವಾರ ಈ ಕಡೆ ಅಂತೇಳಿ ಆ ಟೈಪ್ ನೀವು ಪಾರ್ಕಿಂಗ್ ಮಾಡಿದ್ದೆ ಆದ್ರೆ ಮೊದಲ ಕಂಜೆಸ್ಟೆಡ್ ಐತಿ ಮುಧೋಳ ಸಿಟಿ ಒಳಗೆ, ಈ ಕಮರ್ಷಿಯಲ್ ಏರಿಯಾ ಎಲ್ಲ. ಅದಕ್ಕೆ ನೀವೆಲ್ಲ ನಿಗಾ ವಹಿಸಿದ್ರೆ, ನೀವೆಲ್ಲ ಅಲರ್ಟ್ ಆಗಿದ್ರೆ, ನೀವು ಪಾಲಿಸಿದ್ರೆ, ಒಬ್ಬರು ಪಾಲಿಸಿದ್ರೆ 10 ಜನ ಪಾಲಿಸ್ತಾರೆ, 10 ಜನ ಪಾಲಿಸಿದ್ರೆ 100 ಜನ ಪಾಲಿಸ್ತಾರೆ. ಒಂದು ಸುವ್ಯವಸ್ಥೆಯ ಒಂದು ಸದೃಢ ಒಂದು ಊರನ್ನು ನಾವು ಮಾಡೋಣ ಅಂತೇಳಿ ಈ ಮಾತನ್ನು ಹೇಳ್ತೇನೆ. ರೋಡ್ ಯಾರೊಬ್ಬರು ಅಪ್ಪನ ಆಸ್ತಿನೂ ಅಲ್ಲ. ಅದಕ್ಕೆ ಆ ರೋಡ್ನಾಗ ಸಂಚರಿಸುವಾಗ ನೀವು ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗೋದಾಗಲಿ, ನನ್ನ ಡ್ರೈವಿಂಗ್ದಿಂದ ಇನ್ನೊಬ್ರಿಗೆ ತೊಂದರೆ ಆಗೋದಾಗಲಿ, ಇನ್ನೊಂದು ವೆಹಿಕಲಿಂದ ನನಗೇನಾರ ಆಗೋದಾಗಲಿ ಆಗಲಾರ್ದಂಗೆ ಕಾಳಜಿ ವಹಿಸಿ ನಾವು ಸಂಚರಿಸೋಣ ಅಂಥೇಳಿ ಈ ಮೂಲಕ ನಾನು 2 ಮಾತು